ಫ್ರೆಂಡ್ಸ್, ವೆರಿ ಗುಡ್ ಈವ್ನಿಂಗ್. ಹೆಂಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ಹೌ ವಾಸ್ ಯೋರ್ ಡೇ? ಹೆಂಗಿತ್ತು ನಿಮ್ ದಿನ? ಚೆನ್ನಾಗಿತ್ತಾ? ಓಕೆ, ಥಿಂಕಿಂಗ್ ದಟ್ ಇಟ್ ವೆಂಟ್ ರಿಯಲಿ ವೆಲ್. ವಿಲ್ ಸ್ಟಾರ್ಟ್ ವಿತ್ ಟುಡೇಸ್ ಸೆಷನ್ ವಿತ್ ಅ ಗುಡ್ ಥಾಟ್. ಒಂದು ಸಣ್ಣ ಪುಟ್ಟ ಥಾಟ್ ಇಂದ ಇವತ್ತು ಸ್ಟಾರ್ಟ್ ಮಾಡೋಣ. ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ಅ ಸ್ಟೋರಿ. ಐ ಆಮ್ ಜಸ್ಟ್ ಗೋಯಿಂಗ್ ಟು ಶೇರ್ ಅ ಥಾಟ್ ವಿತ್ ಟುಡೇಸ್ ಸೆಷನ್. ಬಂದಿರೋ ಎಲ್ಲ ವಿದ್ಯಾರ್ಥಿಗಳಿಗೂ ಸರಿ, ಶಿಕ್ಷಕರಿಗೂ, ವಿದ್ಯಾಶಕ್ತಿ. ನನ್ನ ಹೆಸರು ಮಾನಸ ಮೂರ್ತಿ. ವೆಲ್ಕಮಿಂಗ್ ಯು ಆಲ್. ಓಕೆ. Learning gives creativity. Creativity leads to thinking. Thinking provides you knowledge and knowledge makes you great. ನಾವು ಒಂದು ವಿಷಯ ಕಲಿಯೋದ್ರಿಂದ ನಮ್ಮಲ್ಲಿರೋ ಕ್ರಿಯೇಟಿವಿಟಿ ಆಗೋದು ಹೆಚ್ಚಾಗತ್ತೆ. ಆ ಕ್ರಿಯೇಟಿವಿಟಿ ಹೆಚ್ಚಾದ್ರೆ ನಾವು ಚಿಂತೆ ಮಾಡೋದು, ಅಂದ್ರೆ ಯೋಚನೆ ಮಾಡೋದು, ಒಂದು ವಿಷಯನ ಹೇಗ್ ಮಾಡ್ಬೇಕು ಅನ್ನೋದು, ಅದು ಯೋಚನೆ ನಮ್ಮಲ್ಲಿ ಹೆಚ್ಚಾಗತ್ತೆ. ಸೇಮ್ ವೇ ದಿಸ್ ಥಿಂಕಿಂಗ್ ಇಟ್ ಪ್ರೊವೈಡ್ಸ್ ಯು ನಾಲೆಜ್. ನಮ್ಮಲ್ಲಿರೋ ನಾಲೆಜ್ನ ಅದನ್ನ ಜಾಸ್ತಿ ಮಾಡತ್ತೆ. ನಮ್ಮಲ್ಲಿ ಇರೋ ಕ್ರಿಯೇಟಿವಿಟಿ ಜಾಸ್ತಿ ಆದ್ರೆ ಇಟ್ ಲೀಡ್ಸ್ ಟು ಥಿಂಕಿಂಗ್, ಅಂಡ್ ಥಿಂಕಿಂಗ್ ಇಟ್ ಅಲ್ಟಿಮೇಟ್ಲಿ ಇನ್ಕ್ರೀಸಸ್ ಆರ್ ನಾಲೆಜ್, ಅಂಡ್ ಇಟ್ಸ್ ದಿ ನಾಲೆಜ್ ದಟ್ ಮೇಕ್ಸ್ ಅ ಪರ್ಸನ್ ಗ್ರೇಟ್, ಅಂಡ್ ನಾಲೆಜ್ ಮೇಕ್ಸ್ ಯು ಗ್ರೇಟ್. ನಿಮ್ಮಲ್ಲಿ ಒಂದು ವಿಷಯ ಎಷ್ಟು ನಿಮ್ಗೆ ತಿಳಿದಿದೆಯೋ, ಎಷ್ಟು ಗೊತ್ತಿದೆಯೋ, ಆ ರೀತಿಯಲ್ಲೇ ತಾನೇ ನಿಮ್ಮ ಗೆಳೆಯರಾಗಿರ್ಲಿ, ನಿಮ್ಮಲ್ಲಿರೋ ನಿಮ್ಮ ಜೊತೆ ಇರೋ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಲಿ, ನೀವೆಷ್ಟು ಒಂದು ವಿಷಯನ ತಿಳ್ಕೊಂಡಿದ್ದೀರೋ ಆ ರೀತಿಯಲ್ಲೇ ತಾನೇ ನಿಮ್ಮನ್ನ ಅರ್ಥ ಮಾಡ್ಕೊಳ್ತಾರೆ. ಸೊ ಹೌ ಫಾರ್ ವಿ ಹ್ಯಾವ್ ದಿ ನಾಲೆಜ್ in a given context or a subject, it enhances our thinking, and it's the knowledge that we have in us, it makes us great. A quote by Sir Abdul Kalam, APJ ಅಬ್ದುಲ್ ಕಲಾಂ ಅವರ ಕೋಟ್ ಇದು. ಸೊ ಇವತ್ತಿನ ಕ್ಲಾಸ್ಗೆ ನಾವು ಮುಂದೆ ಹೋಗೋಣ. 4th ಕ್ಲಾಸಲ್ಲಿ ಎಷ್ಟೋ ಲೆಟರ್ಸ್ಗಳ ಅದರದ ಫೋನಿಕ್ ಸೌಂಡ್ನ ನಾವು ಕಲ್ತ್ಕೊಂಡ್ವಿ. ನೀವೆಲ್ಲರೂ ಆ ಸೌಂಡ್ನ ಬಳಸಿರ್ತೀರಾ. ಅದನ್ನ ಹೇಗೆ ಉಪಯೋಗಿಸೋದು ಅನ್ನೋದನ್ನ ನೀವು ನೋಡಿರ್ತೀರಾ ನಾನು ಭಾವಿಸ್ಕೊಳ್ತೀನಿ. ಐ ಹೋಪ್ ದಟ್ you have revised and recollected the sounds of all the sounds. Let it be for sat, pin, C, K, E, F, G, H. Yes. ಅಂಡ್ ಲಾಸ್ಟ್ ಸೆಷನ್ ಅಲ್ಲಿ ನನಗೆ ಒಂದು ಕ್ವೆಶನ್ ಬಂತು. ಈ ಸಿ ಮತ್ತೆ ಕೆ ಯಾವಾಗ ಉಪಯೋಗಿಸ್ಬೇಕು ಅಂತ ನೀವು ಹೇಳ್ತೀರಾ ಅಂತ ಹೇಳಿದ್ರಿ ಮ್ಯಾಮ್. ಅದೇ ನೀವು ಹೇಳಲಿಲ್ಲ, ಐ ಫರ್ಗಾಟ್. ನಾವು ಇವತ್ತಿನ ಕ್ಲಾಸಲ್ಲಿ ಅದನ್ನ ತಿಳ್ಕೊಳ್ಳೋಣ. ಇನ್ ಅನ್ ಇಂಟ್ರೆಸ್ಟಿಂಗ್ ವೇ we will remember when we need to use C, when we need to use K in a given word. Okay. ಅದ್ರ ಜೊತೆ ಕೆಲವು ಅಕ್ಷರಗಳ ಫೋನಿಕ್ ಸೌಂಡ್ ಇವತ್ತು ನಾವು ನೋಡ್ತೀವಿ. ಫಸ್ಟ್ ನೀವು ಕೇಳಿರೋ ಡೌಟ್ನ ಅದನ್ನ ನಾವು ಕ್ಲಾರಿಫೈ ಮಾಡ್ಬಿಡಲ್ವಾ? ಅದಾದ್ಮೇಲೆ ಮಿಕ್ಕಿರೋ ಅಕ್ಷರಗಳ ಆ ಫೋನಿಕ್ ಸೌಂಡ್ನ ನಾವು ತಿಳ್ಕೊಳ್ಳೋಣ. ಓಕೆ, ಸರಿ ಮಕ್ಕಳೇ. ನಾನೇನ್ ಹೇಳಿದ್ದೆ 4th ಕ್ಲಾಸಲ್ಲಿ? ಈ ಅಕ್ಷರವಾಗಿರೋ ಸಿ ಮತ್ತೆ ಕೆಗೆ ಒಂದೇ ಥರದ ಶಬ್ದ ಅಲ್ವಾ? ಖ ಖ ಕನ್ನಡದಲ್ಲಿ ನಾವು ಖ ಬರಿತೀವಲ್ವಾ? ಆ ವ್ಯಂಜನ ಹೇಗ್ ಬರಿತೀವಿ ನಾವು? That's the sound this letter has as well. ಇವಾಗ ಖ ಮತ್ತೆ ಎರಡನೇ ಖ, ಇದು ಇನ್ನು ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಮಾಡಿ ನಾವು ಹೇಳೋದು ಅಲ್ವಾ? ಖ ದಿ ಸೌಂಡ್ ಫಾರ್ ದೀಸ್ ಟು ಲೆಟರ್ಸ್. ಈ ಕನ್ನಡದಲ್ಲಿ ಬಂತಂದ್ರೆ ಈ ವ್ಯಂಜನಗಳನ್ನ ನಾವು ಹೀಗೆ ಬರಿತೀವಿ. ಇದನ್ನ ಇವಾಗ ಯಾಕೆ ಮ್ಯಾಮ್ ಹೇಳ್ತಿದ್ದೀರಾ? ಇದನ್ನ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈ ಲೆಟರ್ ಆಗಿರೋ ಸಿಗೂ ಸರಿ ಮತ್ತೆ ಕೆಗೂ ಸರಿ ಆ ಬರೋ ಶಬ್ದ ಏನಪ್ಪಾ ಅಂದ್ರೆ ಖ. ಓಕೆ, ಇದು ನಮ್ಗೆ ಆಲ್ರೆಡಿ ಗೊತ್ತಿದೆ. ಹೋಲ್ ಕ್ಲಾಸಲ್ಲಿ ನೀವು ಹೇಳ್ಬಿಟ್ಟಿದ್ದೀರಾ. ಇವತ್ತಿನ ಕ್ಲಾಸಲ್ಲಿ ನಮ್ಗೆ ಏನ್ ಗೊತ್ತಾಗತ್ತೆ? ಅದನ್ನ ಎಲ್ಲಿ ಬಳಸ್ಬೇಕು, ಸಿ ಮತ್ತೆ ಕೆ ಎಲ್ಲಿ ಉಪಯೋಗಿಸ್ತೀವಿ ಅನ್ನೋದನ್ನ ನಾವು ತಿಳ್ಕೊಳ್ತೀವಿ. You would just remember this one small rhyme. C goes with letter A, O, and U. C goes with the letter A, O, and U. A.
ಈ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸತ್ತೆ? ಒಂದು ಬೆಕ್ಕುವಿನ ಪಿಕ್ಚರ್ ಅಂತ ನಿಮ್ಗೆ ಕಾಣತ್ತಾ? ಐ ರಿಟನ್ ಲೆಟರ್ ಸಿ. ಆ ಕಣ್ಣಿರೋ ಜಾಗದಲ್ಲಿ ಎರಡ್ ಸತಿ ನಾನು ಎ ಅಕ್ಷರನ ನಾನು ಬರ್ದಿದ್ದೀನಿ. ಮಧ್ಯದಲ್ಲಿ ಆ ಮೂಗು ಭಾಗದಲ್ಲಿ ನಾನು ಓ ಬರ್ದಿದ್ದೀನಿ. ಕೆಳಗಡೆ ಆ ಬಾಯಿ. ಐ ರಿಟನ್ ದ ಯು. ಇದು ಯಾಕೆ ಈ ತರ ಬರ್ದಿದ್ದೀನಿ? ಯಾಕೆ ಬರ್ದಿದ್ದೀನಿ ಅಂದ್ರೆ, ಈ ಲೆಟರ್ ಆಗಿರೋ ಸಿ, ಇಟ್ ಗೋಸ್ ಅಲಾಂಗ್ ವಿತ್ ದಿ ವವೆಲ್ಸ್ ಎ, ಓ ಅಂಡ್ ಯು. ಅಂದ್ರೆ ಆ ಕೊಟ್ಟಿರೋ ಆ ವರ್ಡ್ ನಲ್ಲಿ ಫಾಲೋಡ್ ಬೈ ಈ ವವೆಲ್ಸ್ ಆಗಿದ್ರೆ, ಅಂದ್ರೆ ಆ ಅಕ್ಷರ ಸಿ ಆರ್ ಕೆ ನಾನು ಉಪಯೋಗಿಸ್ಬೇಕಾ ಅನ್ನೋದು ಹೇಗ್ ಗೊತ್ತಾಗತ್ತೆ? ಇಟ್ ವಿಲ್ ಬಿ ಫಾಲೋಡ್ ಇಮಿಡಿಯೇಟ್ಲಿ ಬೈ ದಿ ವವೆಲ್ ಎ ಆರ್ ಓ ಆರ್ ಯು. ಈ ಮೂರು ಅಕ್ಷರಗಳಲ್ಲಿ ಯಾವ್ದಾದ್ರು ಒಂದಿದ್ರೆ ಆಗ ನಾನು ಸಿ ಅನ್ನೋ ಅಕ್ಷರನ ನಾನು ಉಪಯೋಗಿಸ್ತೀನಿ. ಅಂದ್ರೆ ಕೆ ಅನ್ನೋದನ್ನ ನಾನು ಯಾವಾಗ ಉಪಯೋಗಿಸ್ತೀನಿ? ಇಟ್ ಫಾಲೋಸ್ ದಿ ರಿಮೈನಿಂಗ್ ಟು. ಇದು ಹೆಂಗಿದೆ? ಒಂದು ಗಾಳಿಪಟ ತರ ಇದೆಯಾ? ಸಿ, ಐ ರಿಟನ್ ಕೆ, ಅಲಾಂಗ್ ವಿತ್ ಇಟ್ ಐ ಹ್ಯಾವ್ ಡ್ರಾನ್ ಅ ಪಿಕ್ಚರ್ ಆಫ್ ಅ ಕೈಟ್. ಒಂದು ಗಾಳಿಪಟನೂ ನಾನು ಬರ್ದಿದ್ದೀನಿ ಅಲ್ವಾ? ಆ ಗಾಳಿಪಟ ಒಳಗೆ ನಾನು ಯಾವ ಎರಡು ಅಕ್ಷರಗಳನ್ನ ಬರ್ದಿದ್ದೀನಿ? ಐ ಅಂಡ್ ಇ. ಐ ಮತ್ತೆ ಇ ನಾನು ಬರ್ದಿದ್ದೀನಿ. ಅಂದ್ರೆ ಕೆ ಇಸ್ ಫಾಲೋಡ್ ವಿತ್ ದೀಸ್ ಟು ವವೆಲ್ ಲೆಟರ್ಸ್ ಐ ಅಂಡ್ ಇ. ಸಿ ಗೋಸ್ ವಿತ್ ದಿ ಲೆಟರ್ ಎ, ಓ ಅಂಡ್ ಯು. K is followed with the other two. C goes with A, O and U. K goes with the remaining two or the other two. Other two ಅಂದ್ರೆ ಏನು? ಒಟ್ಟು 5 ವವೆಲ್ಸೇ ಇರೋದು ಅಲ್ವಾ? 5 ಬೆರಳುಗಳನ್ನ ನಾವು ನೆನ್ಪಿಟ್ಕೊಳ್ತೀವಿ. ಎ, ಇ, ಐ, ಓ, ಯು. ಅಂದ್ರೆ ಸಿ ಆಗಿರೋ ಅಕ್ಷರವಾದದ್ದು ಎ, ಓ, ಯು. ಈ 3 ಅಕ್ಷರಗಳು ಬರ್ದಿದ್ರೆ ಅದು ಮುಂದೆ ನಾನು ಈ ಸಿ ಅನ್ನೋ ಲೆಟರ್ನ ನಾನು ಉಪಯೋಗಿಸ್ತೀನಿ. ಅಕಸ್ಮಾತ್ ಆ ವರ್ಡ್ ನಲ್ಲಿ ಐ ಅಲ್ಲದೆ ಇ ಅನ್ನೋದು ಕೊಟ್ಟಿದ್ರೆ ನಾನು ಕೆ ನ ಉಪಯೋಗಿಸ್ತೀನಿ. ಇದನ್ನ ನಮ್ಗೆ ಇನ್ನೂ ಹೆಂಗ್ ಜಾಸ್ತಿ ನಾವು ಅರ್ಥ ಮಾಡ್ಕೊಬೋದು, ನೆನ್ಪಿಟ್ಕೊಬೋದು ಅಂದ್ರೆ ವಿತ್ ದಿ ವರ್ಡ್ಸ್ ದಟ್ ವಿ ಸಿ. ಸೊ ಇವಾಗ ತನಕ ಈ 2 ರೂಲ್ನ ನೀವು ನೆನ್ಪಿಟ್ಕೊಳ್ತೀರಾ? ಈ ಒಂದು ಸಣ್ಣ ಪುಟ್ಟ ಡ್ರಾಯಿಂಗ್ ನೀವೇ ನಿಮ್ ಬುಕ್ಕಲ್ಲೂ ಮಾಡ್ಕೊಬೋದು. ಇಟ್ಸ್ ನಾಟ್ ಅ ವೆರಿ ಟಫ್ ಡ್ರಾಯಿಂಗ್ ದಟ್ ಹ್ಯಾವ್ ಡನ್ ಆನ್ ದಿಸ್ ಶೀಟ್. I can show it you on the board as well. ನನ್ನ ಜೊತೆ ನೀವು ಹೇಳಿ. C goes with A, O and U. K goes with the other two. C goes with A, O and U. So we'll draw a mustache. ಮೀಸೆಯನ್ನು ಬಂದ್ಬಿಡೋಣ. This is nothing but letter C. The letter C, it goes with letter A, O and U. ಆ ಲೆಟರ್ ಆದ್ಮೇಲೆ ಈ ವವೆಲ್ ಆಗಿರೋ ಎ, ಓ ಅಲ್ಲದೆ ಯು ಇದ್ರೆ ನಾನ್ ಆ ವರ್ಡ್ ಶುರು ಆಗುವಾಗ ಪ್ರಾರಂಭವಾಗುವಾಗ ಈ ಲೆಟರ್ ಸಿ ನಾನು ಬಳಸ್ತೀನಿ. ಇವಾಗ ಕೇನು ಐನು ನಾನು ಯಾವ ಉಪಯೋಗಿಸ್ತೀನಿ? ಈ 3 ಅಕ್ಷರಗಳಿಲ್ದೆ ಮಿಕ್ಕಿರೋ ಈ 2 ಅಕ್ಷರಗಳಾಗಿದ್ರೆ ನಾನು ಐ ಮತ್ತೆ ಇ ನ ಉಪಯೋಗಿಸ್ತೀನಿ. ಕೆ ಗೋಸ್ ವಿತ್ ದಿ ಅದರ್ ಟು. ವಾಟ್ ಆರ್ ದಿ ಅದರ್ ಟು letters that is left out in vowels? It is nothing but I and E. ಈ ಐನು ಇ ಮಾತ್ರನೇ ಈ ಮಿಕ್ಕಿರೋ 2 ಅಕ್ಷರಗಳು ಅಲ್ವಾ? ಮಿಕ್ಕಿರೋ 2 ಅಕ್ಷರಗಳು ಯಾವುದು? ಐ ಮತ್ತೆ ಇ. ಸೊ ಕೆ ಅನ್ನೋದನ್ನ ಈ 2 ಅಕ್ಷರಗಳು ಇದಾದ್ಮೇಲೆ ಬರೋ ವವೆಲ್ಸ್ ಆಗಿದ್ದು ಐ ಮತ್ತೆ ಇ ಆಗಿದ್ರೆ ನಾನು ಕೆ ನ ಉಪಯೋಗಿಸ್ತೀನಿ. ಸಿ ನ ಯಾವಾಗ ಬಳಸ್ತೀನಿ? ಎ, ಓ ಅಂಡ್ ಯು. ಇದನ್ನ ಯಾಕೆ ಮತ್ತೆ ಮತ್ತೆ ಹೇಳ್ತಿದ್ದೀರಾ? ಯಾಕೆ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಅಂದ್ರೆ, ಇವಾಗ ನಾನು ಕೆಲವು ಪಿಕ್ಚರ್ಸ್ ನ ತೋರಿಸ್ತೀನಿ. ಆ ಪಿಕ್ಚರ್ಸ್ ಜೊತೆ ಆ ಸೌಂಡ್ಸ್, ಆ ವರ್ಡ್ ನಿಮ್ ಆಲ್ರೆಡಿ ಪರಿಚಯ ಆಗಿರೋದೆ. ಆ ಪರಿಚಯ ಆಗಿರೋ ವರ್ಡ್ ಆಗಿದ್ರು ಆವಾಗ ಒಂದ್ಸತಿ ನೀವು ಯೋಚನೆ ಮಾಡಿ ನೋಡ್ತೀರಾ, ಅಲ್ಲಿ ಸಿ ಉಪಯೋಗಿಸ್ತೀವಾ ಅಲ್ಲದೆ ಕೇನ್ ಉಪಯೋಗಿಸ್ತೀವಾ ಅನ್ನೋದನ್ನ ನೀವು ಯೋಚನೆ ಮಾಡಿ ನೋಡ್ತೀರಾ. ಓಕೆ, ವೆದರ್ ದ ವರ್ಡ್ ನೀಡ್ಸ್ ಟು ಬಿಗಿನ್ ವಿತ್ ದಿ ಲೆಟರ್ ಸಿ ಆರ್ ಲೆಟರ್ ಕೆ, you will think. Okay, shall we see those words? ನಿಮಗೆ ತುಂಬಾ ಗೊತ್ತಿರೋ ಸಣ್ಣ ಪುಟ್ಟ 1 syllable ವರ್ಡ್ ಆಯ್ತಾ? ನಾನು ಸ್ಕ್ರೀನ್ ನ ಶೇರ್ ಮಾಡ್ಕೊಳ್ತೀನಿ. ಈ ರೈಮ್ ನ ನೆನ್ಪಿಟ್ಕೊಳ್ಳಿ ದಯವಿಟ್ಟು. ಸಿ ಗೋಸ್ ವಿತ್ ಎ, ಓ ಅಂಡ್ ಯು ಅಂಡ್ ದ ಕೆ ಗೋಸ್ ವಿತ್ ದಿ ಅದರ್ ಟು. ಕೆ ಗೋಸ್ ವಿತ್ ದಿ ಅದರ್ ಟು. ಕೆ ಗೋಸ್ ವಿತ್ ದಿ ಅದರ್ ಟು ಅಂದ್ರೆ ಅದರ್ ಟು ಯಾವುದು? ಮಿಕ್ಕಿರೋ 2 ವವೆಲ್ಗಳು ಐ ಮತ್ತೆ ಇ.
Just a moment, I'm sharing the screen. ಇದೇನಿದು ತಲೆಯಲ್ಲಿ ಹಾಕೋ ಕ್ಯಾಪ್ ಕ ಆಪ್ ಕ್ಯಾಪ್ ಕ ಆಪ್ ಅಂದ್ರೆ ಅದರದ್ದು ಫೋನಿಕ್ ಸೌಂಡ್ ಏನಪ್ಪ ಖ ಆ ಕ್ಯಾಪ್ ಈ ಸೌಂಡ್ ಬಳಸಿ ತಾನೆ ನಾವು ಆ ವರ್ಡ್ ನ ಬರಿತಿದೀವಿ ಅಲ್ವಾ ಸೊ ಇಟ್ ಇಸ್ ಫಾಲೋಡ್ with the vowel letter A. When it is followed with the vowel letter A, what is the first letter? Is it C or K? C ಉಪಯೋಗಿಸ್ತೀವಾ ಇಲ್ಲಾಂದ್ರೆ K ನ ಉಪಯೋಗಿಸ್ತೀವಾ ಎಕ್ಸಾಕ್ಟ್ಲಿ ವಿ ಯೂಸ್ ಲೆಟರ್ ಸಿ ಸಿ ಆಗಿರೋ ಅಕ್ಷರನೇ ನಾವು ಬಳಸೋದು ಇದೇನಿದು ಈ ಪಿಕ್ಚರ್ ನಮ್ಗೆ ಏನ್ ಹೇಳತ್ತೆ ಫ್ಯಾಮಿಲಿ ಮೆಂಬರ್ಸ್ ಅದಕ್ಕೆ ಸಣ್ಣ ಪುಟ್ಟ ಒಂದು ವರ್ಡ್ ಇದೆ ನೀವು ಇವತ್ತು ತಿಳ್ಕೊಬಹುದು ಅದನ್ನ ನಾವೇನ್ ಅಂತೀವಿ ಅಂದ್ರೆ ಕಿನ್ ಇ ಕಿನ್ ಇ ಕಿನ್ ಇ ಇ ಅನ್ನೋದು ಯಾವ ವವಲ್ ಸೌಂಡ್ ಐ ಆಗಿರೋ ಲೆಟರ್ದು ಸೌಂಡ್ ಸೊ ವೆನ್ ವಿಲ್ ಯೂಸ್ ಕೆ with the other two what were the other two letters other two vowels it was I so we use K over here K I N K I kin I kin okay ಇವ್ರು ಯಾವ್ರು ಇವ್ರು ನೋಡಿದ್ರೆ ಒಂದು ಪೊಲೀಸ್ ಆಫೀಸರ್ ತರ ಇದ್ದಾರೆ ಪೊಲೀಸ್ ಆಫೀಸರ ಮ್ಯಾಮ್ ಇಲ್ಲಿ ಎಲ್ಲಿ ಮ್ಯಾಮ್ ಸಿ ಮತ್ತೆ ಕೆ ಉಪಯೋಗಿಸ್ಬೇಕು ಅನ್ನೋದು ಬರುತ್ತೆ ಪ್ರಶ್ನೆ ಇದಕ್ಕೆ ಇವ್ರಿಗೆ ಇನ್ನೊಂದು ಹೆಸರಿದೆಯಲ್ಲ ಅದನ್ನ ಅವ್ರನ್ನ ಏನಂತ ಕರಿತೀವಿ ನಾವು ಒಂದ್ ಸಣ್ಣ ಪುಟ್ಟ ವರ್ಡ್ ಉಪಯೋಗಿಸ್ಬೇಕಂದ್ರೆ ಆ ಪೊಲೀಸ್ ಅಧಿಕಾರಿಗೆ ನಾವು ಏನ್ ಅನ್ಬೋದು ವಿ ಕ್ಯಾನ್ ಕಾಲ್ ಹಿಮ್ ಆಸ್ ಅ you are able to follow the sound that I made yes you identified it perfectly he is none other than a cop cop a cop so C goes with A O and U so here it is the letter O that's been written right it's the letter O that is written so I need to begin the word with the letter C it's not the K it's the letter C ಸಿ ಆಗಿರೋ ಅಕ್ಷರದಿಂದಾನೇ ನಾನು ಶುರು ಮಾಡೋದು ಕೆ ಬಳಸೋದಿಲ್ಲ ಯಾಕಂದ್ರೆ ಕೆ ಗೋಸ್ ವಿತ್ ದಿ ಅದರ್ ಟು all these are all simple one syllable word okay ಸಣ್ಣ ಪುಟ್ಟ ವರ್ಡ್ ಇದು ಏನಿದು ಯಾವುದೋ ಒಂದು ಕತ್ರಿಕೊಂಡು ಏನ್ ಮಾಡ್ತಿದ್ದಾರೆ ಇಟ್ಸ್ ಬೀನ್ ಕಟ್ ಅಲಾಂಗ್ ದಿ ಡಾಟೆಡ್ ಲೈನ್ಸ್ ಏನ್ ಮಾಡ್ತಿದ್ದಾರೆ ಕಟ್ ಮಾಡ್ತಿದ್ದಾರೆ ಎಸ್ ವಾಟ್ ಇಸ್ ದಿ ಸೌಂಡ್ ದಟ್ ವಿ ಡೂ ಓವರ್ ಹಿಯರ್ ಕಟ್ 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 ಇಲ್ಲಿ ನೋಡಿದ್ರೆ ಯಾವ ಲೆಟರ್ ಮಧ್ಯದಲ್ಲಿದೆ ಅಂದ್ರೆ ಇದಾದ್ಮೇಲೆ ಫಾಲೋ ಆಗೋ ಲೆಟರ್ ಏನು ಯು ಸಿ ಗೋಸ್ ವಿತ್ ಎ ಓ ಅಂಡ್ ಯು ಎಸ್ ಇಸ್ ದಿ ರೂಲ್ ಬೀಂಗ್ ಅಪ್ಲೈಡ್ ರೂಲ್ ಅಪ್ಲೈ ಆಗ್ತಿದ್ಯಾ ಇಲ್ಲಿ ಒಪ್ಕೊಳ್ತೀರಾ ಎಲ್ಲರೂ ಆರ್ ಬಿ ಏಬಲ್ ಟು ಫಾಲೋ ಇದೇನ್ ಮ್ಯಾಮ್ ತುಂಬಾ ಸುಲಭವಾಗಿರೋ ವರ್ಡ್ ಒಂದ್ ಲೆಟರ್ ನಾನು ಇಲ್ಲಿ ಅಳಿಸಿದ್ರೆ ಸಾಕು ಯಾವ ಒಂದ್ ಲೆಟರ್ ನಾನು ಅಳಿಸ್ತೀನಿ ಆ ಟಿ ನಾನು ಅಳಿಸ್ಬಿಟ್ಟು ಬೇರೆ ಏನ್ ಬರೀತೀನಿ ಅ ಕಪ್ ಅ ಕಪ್ ಅ ಕಪ್ ಸೂಪರ್ ಬೆಕ್ಕು ಬೆಕ್ಕುನ ಏನಂತ ಕರಿತೀವಿ ನಾವು ತುಂಬಾ ಈಸಿ ಮ್ಯಾಮ್ ಕ್ಯಾಟ್ ನೀವು ಈ ಪಿಕ್ಚರ್ ನ ಬರಿವಾಗ್ಲೇ ಸಿ ಗೋಸ್ ವಿತ್ ಎ ಓ ಎನ್ ಯು ಆ ಪಿಕ್ಚರೇ ಹೇಗಿತ್ತು ಒಂದು ಬೆಕ್ಕು ಪಿಕ್ಚರ್ ತರ ತಾನೇ ಇತ್ತು ಆ
cat. I hope you remember the sound of letter T. Tennis. ನೆನ್ಪಿದ್ಯಾ? The letter C and K has the same sound, but where we need to use C or K is our today's session's topic. And we are learning that if at all it is followed with the letter vowel A, O or U, A or O or U, I'll be beginning the word with the letter C. Yes. ತುಂಬಾ ಚೆನ್ನಾಗಿದೆಯಲ್ಲ ಈ ಕ್ಯಾಟ್ ನೋಡೋದಿಕ್ಕೆ? ಎಸ್, ಇಟ್ ಲುಕ್ಸ್ ಸೋ ಕ್ಯೂಟ್ ಅಂಡ್ ಬ್ಯೂಟಿಫುಲ್. ಸಣ್ಣ ಪುಟ್ಟ ಮಗು ಮ್ಯಾಮ್ ಇದು. ಇದನ್ನ ಏನಂತೀವಿ ನಾನು? You can call it as child. Okay, I got an answer in the chat box saying it as a child. Okay, something else? Yes, I've got the answer as kid. 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 ನೋಡಿ, ಇಲ್ಲಿ ಲೆಟರ್ ಆಗಿರೋದು ಏನು ಮಧ್ಯದಲ್ಲಿ ಐ ಅನ್ನೋ ವವಲ್ ಲೆಟರ್ ಉಪಯೋಗಿಸಿದೀವಿ. K goes with other two. What are the other two letters? It is nothing but I and E. I ಮತ್ತೆ E ಬರ್ದಿದ್ದಾರೆ ಅಂದ್ರೆ, so I'll determine whether it is C or K with the vowel. What is the vowel that is being used here? It is I. So I have to write the letter C. The word begins with K. Sorry, the word begins with K. Mistakenly I told it as C. It is K. I ಅಂತ vowel letter ನ ಉಪಯೋಗಿಸಿದೀವಿ. ಆ ಕಾರಣಕ್ಕೋಸ್ಕರ ಈ ವರ್ಡ್ ನಾವು ಯಾವ ಲೆಟರ್ ಇಂದ ಶುರು ಮಾಡ್ತೀವಿ ಅಂದ್ರೆ K. ಗ್ರೇಟ್. ಮಳೆ ಬೀಳ್ತಿದೆ ಮ್ಯಾಮ್, ನನಗೆ ತುಂಬಾ ಚಳಿ ಆಗ್ತಿದೆ. ಈ ಹುಡುಗನಿಗೂ ಆ ತರ ತಾನೆ, ತುಂಬಾ ಚಳಿ ಆಗ್ತಿದೆ. ತುಂಬಾ ಚಳಿ ಆಗಿದೆ ಅಂದ್ರೆ ನಾವ್ ಏನಂತೀವಿ? ತುಂಬಾ ಚಳಿ ಆಗ್ತಿದೆ. The weather is so cold. C goes with the letter A, O, and U. So the word has begun with the letter C. ವರ್ಡ್ ಆಗಿರೋದು ಸಿ ಇಂದ ಯಾಕೆ ಪ್ರಾರಂಭವಾಗಿದೆ? ಇಟ್ ಇಸ್ ಫಾಲೋಡ್ ವಿತ್ ದಿ ವವಲ್ ಲೆಟರ್ O. A, O or U ಇತ್ತಂದ್ರೆ ನಾನು ಸಿ ಅನ್ನೋ ಲೆಟರ್ನೇ ಬರಿತೀನಿ ಪ್ರಾರಂಭದಲ್ಲಿ, ಅಲ್ವಾ? ಒಪ್ಕೊಳ್ತೀರಾ? ನೀವು ಐಡೆಂಟಿಫೈ ಮಾಡಿದ್ರ ಈ ತರಾನೇ? ಗ್ರೇಟ್. ಏನಿದು? ಚಾಕು. ಒಂದ್ ಚಾಕುವಿಂದ ಯಾರನ್ನೋ ಕೊಲ್ತಿದಾರಲ್ವಾ? What is this person doing? He's trying to ಕೊಲ್ಲೋದು ಅಂದ್ರೆ ಏನಂತೀವಿ ನಾವು? Yes, we call it as kills. Kill. So it's followed by the vowel letter I. So I have to write the letter K. ಆ ಕಾರಣಕ್ಕೋಸ್ಕರ ನಾನು K ಅನ್ನೋ ಲೆಟರ್ ಇಂದ ಶುರು ಮಾಡ್ತೀನಿ. It is not K. Although the sound is same, it is followed with the vowel I. So I will begin the word with the letter K. Superb students. ತುಂಬಾ ಈಸಿ ಮ್ಯಾಮ್, ಪ್ರಾರಂಭದಲ್ಲೇ ನೀವು ಹೇಳ್ಬಿಟ್ರಿ ನಮ್ಗೆ. C goes with A, O and U. K goes with the other two. ಆ ಕೆ ಅಲ್ಲಿ ಯಾವ ಪಿಕ್ಚರ್ ಬರ್ದಿದೆ? ನಾನು ಒಂದು ಗಾಳಿಪಟ ಪಿಕ್ಚರ್. ಆ ಗಾಳಿಪಟ ಒಳಗೆ ತಾನೇ ನಾನು ಈ ಎರಡು ಅಕ್ಷರಗಳನ್ನ ಐ ಮತ್ತೆ ಇ ಬರ್ದಿದ್ದೆ, ಅಲ್ವಾ? ಸೊ ಇಟ್ಸ್ ನಥಿಂಗ್ ಬಟ್ ಕೈಟ್. KITE. ಇಟ್ಸ್ ನಾಟ್ CITE. KITE. Kite. Each. Kite. Two letters have been blended towards the end. ಅದನ್ನೆಲ್ಲ ನಾವು ಮುಂದೆ ಬರೋ ಕ್ಲಾಸ್ಗಳಲ್ಲಿ ಕಲಿಯೋಣ. ಇವಾಗ ನಾವು ಗೊತ್ತಿರೋಷ್ಟು ಕೆ ಮತ್ತೆ ಸಿ ಎಲ್ಲೆಲ್ಲ ಸ್ಟಾರ್ಟ್ ಮಾಡ್ತೀವಿ, ಎಲ್ಲಿಂದ ನಾನು ಯಾವಾಗೆಲ್ಲ ಉಪಯೋಗಿಸ್ತೀನಿ, ಇದು ನಿಮ್ಗೆ ತಿಳಿತಾ ಎಲ್ಲರಿಗೂ? ಯಾವಾಗ ಸಿ, ಯಾವಾಗ ಕೆ ಉಪಯೋಗಿಸ್ಬೇಕು ಅನ್ನೋದು? Is it clear now? I felt really happy that students asked me last session where we need to use C and K.
T goes with A, O and U, K goes with the other two. Yes? Shall we learn phonic sounds of other letters now? ಇವಾಗ ಸಿ ಮತ್ತೆ ಕೆ ಎಲ್ಲಿ ಉಪಯೋಗಿಸ್ತೀವಿ ಅಂತ ನಾವು ಕಲ್ತ್ಕೊಂಡ್ಬಿಟ್ಟಿದೀವಿ. ಮಿಕ್ಕಿರೋ ಅಕ್ಷರಗಳು ಅಂದ್ರೆ 4th ಕ್ಲಾಸಲ್ಲಿ ನಾವು ನೋಡಿರೋ ಅಕ್ಷರಗಳು ಇಲ್ಲದೆ ಬೇರೆ ಅಕ್ಷರಗಳ ಫೋನಿಕ್ ಸೌಂಡ್ಸ್ನ ನಾವು ತಿಳ್ಕೊಳ್ಳೋಣ. ಆಯ್ತಾ? ಒಂದು ನಿಮಿಷ, ನಾನು ಸ್ಕ್ರೀನ್ನ ಶೇರ್ ಮಾಡ್ಕೊಳ್ತೀನಿ. I hope the screen is visible. We are going to learn the sounds of letters G, O, U, L, F, and B. Okay. So what is this letter G? What is the sound that we have to remember? We need to remember the sound of the water. When the sink is being filled in with water and I open it, what is the sound it makes? What is the sound that it makes? Gurgle. 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 So you remember this action, gurgle. ಒಂದ್ಸತಿ ನಾನು ನಿಮಗೆ ತೋರಿಸ್ತೀನಿ ಆಕ್ಷನ್ ಆಗಿ, so that you can remember it very well. Gurgle, 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 gurgle. Okay, it's for the letter G, gurgle. The water makes the sound gurgle, gurgle. Okay. Next. ಮಂಚೆ ಪಕ್ಕದಲ್ಲಿ ಮಲ್ಕೊಂಡಿದೀವಿ, ಅಲ್ಲಿರೋ ಸ್ವಿಚ್ನ ನಾನು ಆನ್ ಮಾಡ್ತೀನಿ. ಅಂದ್ರೆ ಅದ್ರ ಏನ್ ಮಾಡ್ತಿದ್ದೀನಿ, ಐ ಆಮ್ ಸ್ವಿಚಿಂಗ್ ಆನ್ ದ ಸ್ವಿಚ್. ಐ ಆಮ್ ಟರ್ನಿಂಗ್ ಆನ್ the light of fan. Sorry, I'm turning on the light of fan. On, off, it's the sound of O. O ಅನ್ನೋದು ಲೆಟರ್, ಆದ್ರೆ ಅದು ಬರೋದು ಸೌಂಡ್ ಆ. You point on, off. Yes, is the sound for the letter O. ಈ ಲೆಟರ್ಸ್ ನ ಬಳಸಿ ಸಣ್ಣ ಪುಟ್ಟ ವರ್ಡ್ಸ್ ನಾವು ನೋಡೋಣ. ಈಗ ಫಸ್ಟ್ ನಾವು ತಿಳ್ಕೊಂಬಿಡೋಣ ಆ ಶಬ್ದ ಯಾವ್ದಂತ. ಛತ್ರಿ ಇದೆ ನನ್ನ ಹತ್ರ. ಆ ಛತ್ರಿ ನಾನು ಓಪನ್ ಮಾಡ್ತಿದ್ದೀನಂದ್ರೆ ಅದು ಏನ್ ಮಾಡತ್ತೆ, ಮೇಲೆ ಹೋಗುತ್ತೆ ಅಲ್ವಾ, ಕೆಳಗಡೆ ಇಳಿಯತ್ತಾ, ಮೇಲ್ಗಡೆ ಹೋಗುತ್ತಾ? ಇಟ್ ಗೋಸ್ ಇನ್ 3 stages. 1, 2, 3. Umbrella. Up. Yes, is the sound for the letter U. U is the letter with the sound umbrella. Okay. ಮ್ಯಾಮ್, ನಮ್ಗೆ ತುಂಬಾ ಇಷ್ಟ ಮ್ಯಾಮ್ ಇದು ಎಲ್ಲರಿಗೂ. ಲಾಲಿಪಾಪ್. ಯಾರಾದ್ರೂ ಬೇಡ ಅಂತ ಹೇಳ್ತೀರಾ? ಅಂದ್ರೆ ಜಾಸ್ತಿ ತಿನ್ಬಾರ್ದು ಇದನ್ನ. So what am I going to tell? It's for the letter L. Lollipop. Lick. When you eat an ice cream, you lick it and eat it. Lollipop. Lick. Yes, the sound for the letter L goes next. It's for the letter F. What is the sound for the letter F? ಏನು ಮ್ಯಾಮ್ ಅದು ಮಾಡ್ತಿದ್ದೀರಾ? ನಮಗೆ ಕೇಳಿಸ್ತಿಲ್ಲ. ಇವಾಗ ನಿಮ್ಮ ಹತ್ರ ಒಂದು ಬಲೂನ್ ಇದೆ. ಆ ಬಲೂನಲ್ಲಿ ಇರೋ ಗಾಳಿ ಹೊರಗಡೆ ಹೋಗ್ತಿದೆ ಅಂದ್ರೆ, when you press the balloon or the air, when it comes out of the balloon, what is the sound that it does? Or the air pillow that you have with you when you travel in the train or bus, when you press it, ಅದನ್ನ ಕಂಪ್ರೆಸ್ ಮಾಡುವಾಗ ಅನ್ನೋ ಶಬ್ದ ಬರುತ್ತಲ್ಲ, ಫ ಅಲ್ಲ, ಫ ಅಂತ ನಾವು ಹೇಳೋದಿಲ್ಲ. ಈ ಅಕಸ್ಮಾತ್ ಇಲ್ಲಿ ಒಂದು ಕ್ಯಾಂಡಲ್ ನ ಆಫ್ ಮಾಡ್ತಿದ್ದೀರಾ ಅಂದ್ರೆ ಅವಾಗ ಏನ್ ಸೌಂಡ್ ಬರುತ್ತೆ?
ಓಕೆ, ಗುಡ್. ನಮ್ಮೆಲ್ಲರಿಗೂ ಆಟ ಆಡೋದಂದ್ರೆ ತುಂಬಾ ಇಷ್ಟ. I like to play with the bat and ball. Bat, ball. Bat. B is the sound of the letter B. So, ಯಾವ ಅಕ್ಷರಗಳ ಶಬ್ದ ನಾವು ತಿಳ್ಕೊಂಡಿದ್ದೀವಿ? We have learned the sounds for the letters. We have learned the sounds, phonic sounds for the letters G, O, U, L, F, and B. ಈ 6 ಅಕ್ಷರಗಳ ಶಬ್ದನ ನಾವಿವಾಗ ತಿಳ್ಕೊಂಡಿದ್ದೀವಿ. I hope you haven't forgotten the sounds of the letters that I taught in previous sessions. Yes? ಇವಾಗ ನಾನು ಈ ಸಣ್ಣ ಪುಟ್ಟ ವರ್ಡ್ಸ್ ಒಂದು ಪ್ಲಕಾರ್ಡ್ ಇಟ್ಕೊಂಡು ತೋರಿಸ್ತೀನಿ. We'll read it out with the help of the sound. Okay? Egg, peg, egg, peg. The sound for the letter G goes like this. G, g, g. Yes? Egg, peg. Gap, gap, gap. Yes. ಈ ಕತ್ತಲ್ಲಿ ಹಾಕೊಂಡಿದ್ದೀನಿ ಇದನ್ನ ಏನಂತ ಕರಿತೀನಿ ನಾನು? I call it as a tag. ID tag. Yes, it is tag. For letter T, and. That is how we remembered, right? ಅದನ್ನ ಹಾಗೆ ತಾನೇ ಕಲ್ತ್ವಿ ನಾವು. G. Good. ನನಗೆ ಒಂದು ಬೇಕು ಅಂದ್ರೆ ಅದನ್ನ ಏನಂತೀವಿ? I want to get an ice cream. Get me some water. ನನ್ನ ಸ್ವಲ್ಪ ನೀರು ತೆಕ್ಕೊಡು. Get. Good. Now we have learned sound for the letter G and few small words using the sounds of G and the remaining letters that we learned in previous session. ಈಗ next O, on, arch, heart, arch, heart. ತುಂಬಾ ಬಿಸಿಲು ಮ್ಯಾಮ್, it's very hot. Dog. Drums ನೆನಪಿದ್ಯಾ? Dog. Letter M goes with the sound. ಊಟ ಹೆಂಗಿತ್ತು ಮಕ್ಕಳೇ? ಸೂಪರ್ ಆಗಿತ್ತು ಮ್ಯಾಮ್. Mop. Good. So sound for G and O is complete. Now we'll go with the letter U. Mud. ಮಣ್ಣು ಅಲ್ವಾ? cup. ಇವಾಗ ನೀವು AOU and U, AOU sound ಬಂದ್ರೆ ನಾವು ಲೆಟರ್ C ಬಳಸ್ತೀವಿ. We learned the rule for C and K in the beginning of the session. Yes, I hope you remember it. Dug. How? It's the sound for the letter N. ಹೇಗಪ್ಪ ಏರೋಪ್ಲೇನ್ ಹೋಯ್ತು? ನಾಲ್ಗೆ ಮೇಲ್ಗಡೆ ಹೋಗ್ತಿದೆ. It is touching upper part of our mouth. Sun. So we have learned the sounds for letters G, O, U and usage of letter C and K. ಎಲ್ಲೆಲ್ಲ ಬಳಸಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ಬಿಟ್ಟಿದೀವಿ. Yes, we'll continue the session in next class as well. Okay? ಬಂದಿರೋ ಎಲ್ಲ ವಿದ್ಯಾರ್ಥಿಗಳಿಗೂ ಶಿಕ್ಷಕರಿಗೂ ನನ್ನ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಕ್ಲಾಸಲ್ಲಿ ನಾವು ಭೇಟಿ ಮಾಡೋಣ. ಜೈ ಹಿಂದ್, ಜೈ ಭಾರತ್.